ಕಮಿಷನರ್ ಸಾಹೇಬ್ರೆ, ನೀವು ದೊಡ್ಡ ದೊಡ್ಡ ಅಪರಾಧ ಮಾಡಿರೋದು ಇದೆಲ್ಲ ಇದೆ ನನ್ನ ಹತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಒಂದೊಂದೇ ತೋರಿಸ್ತಾ ಬರ್ತಾ ಇದ್ದೀನಿ ನಿಮ್ಮ ಮೀಡಿಯಾದಲ್ಲಿ. ದಯವಿಟ್ಟು ತಾವು ಎಲ್ಲ ಬಿಟ್ಟು ಕೆಲಸ ಮಾಡಿದ್ರೆ ಸರಿ, ಇಲ್ಲಾಂದ್ರೆ 2 ದಿವಸ 3 ದಿವಸಕ್ಕೆ ಒಂದ್ಸತಿ ಇದು ಮೀಡಿಯಾದಲ್ಲಿ ತಗೊಂಬರ್ತೀನಿ. ಇದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತೆ. ಶಿರಾ ಜನತೆಗೆ ನೀವು ಬೇಡ ಅನ್ಯಾಯ ಮಾಡಿದಿರ, ಏನೇನು ಮಾಡಿದಿರ, ಇದೆಲ್ಲ ಇದೆ ಅನ್ನತ್ತ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ನೀವು ಏನು ಒಂದು ಕಾಸು ಅಂದರೆ ಒಂದು 15 ವಿಷಯಗಳಿದ್ದಾವೆ, ಉತ್ತರ ಕೊಡ್ಬೇಕಾಗಿರೋದು ನೀವು ಗೊತ್ತಾ ಕಳಿಕೆ ಸಾಹೇಬ್ರೆ. ಈ ಮಾಧ್ಯಮದ ಮುಖಾಂತರ ಡಾಕ್ಟರ್ TB ಜಯಚಂದ್ರ ಸಾಹೇಬರು ನಾಳೆ ಮದ್ಲೂರು ಕೆರೆಗೆ ನೀರು ಬಿಡೋಕ್ಕೆ ಬರ್ತಾ ಇರೋದು ನನಗೆ ಗೊತ್ತಿದೆ. ನೀವು ಬರೋಕ್ಕಿಂತ ಮುಂಚೆ ವಾರ್ಡ್ ನಂಬರ್ 21ಗೆ ನ್ಯಾಯ ಕೊಡಿಸಿ ಬನ್ನಿ ಸ್ವಾಮಿ. ಯಾಕಂದರೆ ನೀರಿಲ್ಲ ಅಂದರೆ ಯಾರೂ ಬದುಕಲ್ಲ, ನೀರು ಮೇನು. ಆ ವಾರ್ಡ್ಗೆ ಅನ್ಯಾಯ ನಿಮಗೂ ಗೊತ್ತಿದೆ ಆಗ್ತಾ ಇರೋದು. ದಯವಿಟ್ಟು ನ್ಯಾಯ ಕೊಡಿಸಿ ಮದ್ಲೂರು ಕೆರೆಗೆ ನೀವು ನೀರು ಬಿಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಇರ್ಷಾದ್ ಚಂಪಶ, ವಾರ್ಡ್ ನಂಬರ್ 21 ಸದಸ್ಯ. ಇವತ್ತು ದೊಡ್ಡಕೆರೆಗೆ ಬಂದು ನೋಡಿದಾಗ ಕೋಡಿ ತುಂಬಿ ಚಿಕ್ಕೆರೆಗೆ ಎಲ್ಲ ಹೋಗ್ತದೆ. ಆದರೂ ನಮ್ಮ ನಗರಸಭೆ ಪೌರಾಯುಕ್ತರು ವಾರ್ಡ್ ನಂಬರ್ 21 ಮಾತ್ರ ಭಾಳ ಅನ್ಯಾಯ ಮಾಡಿದ್ದು ಭಾಳ ನನಗೆ ದುಃಖ ಆಗ್ತದೆ. ಇವತ್ತು ನಮ್ಮ ಜನಕ್ಕೆ ವಾರ್ಡ್ ನಂಬರ್ ಸದಸ್ಯ ಆಗಿ ನಾನು ವೇಸ್ಟು ಅಂತ ನನಗೆ ಮನಸ್ಸಿಗೆ ಬರ್ತದೆ. ಇದು ಕುಡಿಯೋ ನೀರು ಮೇನ್ ಏನಂದರೆ, ಮನುಷ್ಯನಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಅದು ಯಾವ ಮಟ್ಟಕ್ಕೆ ಅವರು ರಾಜಕಾರಣ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಅದನ್ನು ಈ ಒರಿಜಿನಲ್ ಮಾತು ಹೇಳ್ಬೇಕಂದ್ರೆ, ಶಿರಾ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ, ನಗರಸಭೆ ಅಧ್ಯಕ್ಷರು ಕಾಂಗ್ರೆಸ್ಸು, ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀನಿ. ಆದರೆ ನಾನು ವಾರ್ಡಿಂದು ಒಂದು ಕೆಲಸ ಫುಲ್ ಝೀರೋ. ನಾನು ನೋಡಿದರೆ ಒಂದು ಕತ್ತರಿಸಬೇಕು ಅಂತಂದ್ರೆ ಆ ಥರ ಮಾಡ್ತಾನೆ. ಏಕೆ ಅಷ್ಟೊಂದು ದೇಶ ಇಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಕಮಿಷನರ್ ಸಾಹೇಬ್ರೆ, ರಾಜಕೀಯ ಮಾಡೋದು ಬಿಟ್ಟು ಫಸ್ಟು ಆದಷ್ಟು ಬೇಗ ನೀವು ಇಲ್ಲ ವಾರ್ಡಿಗೆ ನೀವು ನೀರು ಬಿಟ್ಟು ಬೇರೆ ಎಲ್ಲ ನಮ್ಮ ವಾರ್ಡಿಂದ ಎಲ್ಲ ಕೆಲಸ ಮಾಡೋದು ಶುರು ಮಾಡಿರಿ. ಇಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ದಯವಿಟ್ಟು ಗ್ರಾಮ ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತ್ಗೆ ನಾವೇ ಎಲ್ಲ ಸೈನ್ ಮಾಡಿ ಕೊಟ್ಟು ನಿಮಗೆ ಬಿ ಫಾರಂ ಕೊಡ್ತೀವಿ, ಗೆದ್ಕೊಂಬಂದು ರಾಜಕೀಯ ಮಾಡಿ ಸರ್. ಯಾಕಂದರೆ ನೀವು ರಾಜಕೀಯ ಮಾಡೋಕ್ಕೆ ಲಾಯಕು, ಇದು ಕಮಿಷನರ್ ಪೋಸ್ಟಿಗೆ ನೀವು ಲಾಯಕ್ಕಿಲ್ಲ ಅಂತ ನನಗೆ ಬರ್ತದೆ. ಅನ್ಲಾಯಕ್ ಆಗಿದ್ದೀರ ನೀವು ಈ ಪೋಸ್ಟಿಗೆ. ದಯವಿಟ್ಟು ಆದಷ್ಟು ಬೇಗ ನೀವು ನೀರು ಆಮೇಲೆ ಬೇರೆ ಕೆಲಸ ಎಲ್ಲ ಶುರು ಮಾಡಿದರೆ ಚೆನ್ನಾಗಿರ್ತದೆ.